ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಕಸ್ಬಾವಳಿ ಕೇರ್ಪೇಟೆ ತಾಲೂಕು ದಿನಾಂಕ 22/3/2026 ಭಾನುವಾರ ನಡೆದ ಆಡಳಿತ ಮಂಡಳಿಯ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಪ್ರವರ್ಗ ಎ ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಸ್ಥಾನಕ್ಕೆ ಮೀಸಲಿರಿಸಿದ ಸ್ಥಾನಗಳ ಮತಕ್ಷೇತ್ರದಿಂದ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ಸಂಘಗಳ ನಿಯಮ 1940 ನಿಯಮ 14 AB ರಲ್ಲಿ ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತಸ್ಥಾನ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸಿರುತ್ತೇನೆ. 1. ಪ್ರೇಮಮ್ಮ ಕೋಂ ಮಂಜೇಗೌಡ ಸಾಮಾನ್ಯ, ವಿಜಯಲಕ್ಷ್ಮಿ ಕೋಂ ಶಂಕರೇಗೌಡ ಸಾಮಾನ್ಯ, ಮಂಜುಳಾ ಕೋಂ ನಾಗರಾಜು ಸಾಮಾನ್ಯ, ನಾಗರತ್ನ HK ಕುಮಾರ್ ಸಾಮಾನ್ಯ, ವನಜಾಕ್ಷಿ ಕೋಂ ನಾಗರಾಜು ಸಾಮಾನ್ಯ, ನಂದಿನಿ GN ಕೋಂ ದಿನೇಶ್ ಸಾಮಾನ್ಯ, ಮಧು ಕೋಂ ಹರೀಶ್ ಸಾಮಾನ್ಯ. 1 ಸ್ಥಾನ ಸರ್ಕಾರದ ನಾಮ ನಿರ್ದೇಶನಕ್ಕೆ ಕಾಯ್ದಿರಿಸಿದೆ. ಹಿಂದುಳಿದ ವರ್ಗ ಪ್ರವರ್ಗ ಎ ಖಾಲಿ ಸ್ಥಾನ. ಹೇಮಾವತಿ ಕೋಂ ಶ್ರೀನಿವಾಸ್ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು. ಲಕ್ಷ್ಮಮ್ಮ ಕೋಂ ಬೋರಯ್ಯ ಪರಿಶಿಷ್ಟ ಜಾತಿ ಮೀಸಲು. ಪರಿಶಿಷ್ಟ ಪಂಗಡ ಖಾಲಿ ಸ್ಥಾನ. 1 ಸ್ಥಾನ ಮಾರ್ಗ ವಿಸ್ತರಣಾಧಿಕಾರಿಗಳು ಮನ್ಮೂಲ್ ಗೆಜ್ಜಲಗೆರೆ ಇವರಿಗೆ ಕಾಯ್ದಿರಿಸಿದೆ. ಫೋಟೋ ಕವರ್ ಇದು ಊರ ಹೆಸರು ಕವರ್ ಮಾಡೋದು ನೇಮ ಬರಲಿ ಇದ್ರದ್ದು ಹೋಗಿ ನೀವು ಕೈ ಬಿಡಿ, 4 ಜನ ನೀವು ಕೈ ಬಿಡಿ. ಒಂಚೂರು ಆರು ಬೇಕಾದ್ರೆ ಕೇರ್ಪೇಟೆ ತಾಲೂಕಿನ ಕಸ್ಬಾ ಹೋಬಳಿ ಚೌಡೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಏನು ದಿನಾಂಕ 22/3/2026 ನಿಗದಿಯಾಗಿತ್ತು. ಅದು ಚುನಾವಣೆನ ಕಾನೂನು ರೀತಿಯಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸ್ನೇಹಿತರು, ನಮ್ಮ ತಾಯಂದಿರು, ಅಣ್ಣತಮ್ಮರು ಎಲ್ಲ ಸೇರಿ ಒಟ್ಟುಗೂಡಿ ನಾವೇನು ಹಿಂದೆ 30 ವರ್ಷದಿಂದಲೂ ಸಹ ಈ ಸಹಕಾರ ಸಂಘ ಯಾವುದೇ ಚುನಾವಣೆ ಇಲ್ಲದೇ ಪಕ್ಷಾತೀತವಾಗಿ ನಾವು ಊರಿನ ಎಲ್ಲ ಗ್ರಾಮದ ಒಮ್ಮತ ಮೇರೆಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೋ. ಏನು ಉದ್ದೇಶ ಅಂತ ಗೊತ್ತಿಲ್ಲ. ನಾವು ಈ ಗ್ರಾಮ ವಿಶೇಷವಾಗಿ ನಾವು ಟೌನ್ಗೆ ಹತ್ತಿರವಾಗಿದ್ದು ಯಾವುದೇ ಥರದ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬಿಡಿ, ನಮ್ಮಿಂದ ಏನು ಸಹಕಾರ ಬೇಕೋ ಅದನ್ನು ನಾವು ಡೈರಿ ಕಟ್ಟಡನೂ ಸಹ ಕಟ್ಕೊಂಡು ಉತ್ಪಾದಕರಿಗೆ ಒಳ್ಳೆ ರೀತಿಯಲ್ಲಿ ಬೆಲೆ ಬರಬೇಕು ಮತ್ತು ಸಕಾಲಕ್ಕೆ ಪೇಮೆಂಟ್ ಆಗಬೇಕು. ಅವರಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳು ಏನು ಫೀಡ್ಸ್ ಆಗಿರ್ಬೋದು, ಅವರಿಗೆ ಏನು ಉಪಕರಣಗಳಾಗಿರ್ಬೋದು, ಮಿಷನರಿಗಳಾಗಿರ್ಬೋದು, ಮ್ಯಾಟ್ಗಳಾಗಿರ್ಬೋದು, ಎಲ್ಲವೂ ಸಹ ನಮ್ಮೆಲ್ಲರ ಏನು ಇವತ್ತಿನ ಎಲ್ಲ ಸದಸ್ಯರ ಮತ್ತು ಗ್ರಾಮಸ್ಥರ ವಿಶ್ವಾಸದ ಮೇರೆಗೆ ನಾವು ಯಾವುದೇ ಥರದ ತೊಂದರೆ ಇಲ್ಲದೇ ಆಡಳಿತದಲ್ಲಿ ಗೊಂದಲ ಆಗದಂಗೆ ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿ ಅದೇ ಥರ ನಡ್ಕೊಂಡು ಹೋಗ್ತಿದ್ದೋ. ಏನು ಉದ್ದೇಶಪೂರ್ವಕವಾಗಿ ಚುನಾವಣೆ ಬೇಕಾಗಿರಲಿಲ್ಲ, ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ. ಯಾರ್ಯಾರು ಏನೇನೋ ನಮ್ಗೆ ಗೊತ್ತಿಲ್ಲದೇ ಏನು ಚುನಾವಣೆ ನಾವು ಏನು ಪ್ರಾಮಾಣಿಕವಾಗಿ ಬಹುಶಃ ನನಗೆ ಯಾರು ಸಹಾಯ ಮಾಡಿದ್ರೋ ನಮ್ಮ ಮತದಾರರಿಗೆ ಇವತ್ತು ಚುನಾವಣೆನ ಫೇಸ್ ಮಾಡಬೇಕು ಅಂತ ಸಂದರ್ಭನ ಒದಗಿಸಿರೋಂಥದ್ದು ದುರಂತ. ಅದಕ್ಕೆ ನಾನು ತುಂಬ ವಿಷಾದ ವ್ಯಕ್ತಪಡಿಸ್ತಾ ನಮ್ಮ ಗ್ರಾಮಸ್ಥರು ಮತ್ತು ಸದಸ್ಯರು ಈ ಥರದ ಸಂದರ್ಭಕ್ಕೆ ಎದುರಾಗ್ಬಿಟ್ರಲ್ಲ ಅಂತೇಳಿ ಮತ ಹಾಕಿಸಿ ನಾನು ಮತ ಮಾಡಿದವರೇ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದಂಥ ಬಂತು ಅಂತೇಳಿ ನಮ್ಮ ಎಲ್ಲ ಸ್ನೇಹಿತರುಗಳು ನನಗೆ ತುಂಬ ಬೇಸರದಿಂದ ಹೇಳಿದ್ರು. ಆದರೂ ಸಹ ಈ ಗ್ರಾಮಸ್ಥರು ಮತ್ತು ಎಲ್ಲ ಹಾಲು ಉತ್ಪಾದಕರು ಇವತ್ತು ಏನು ಈ ಚುನಾವಣೆಯ ಪ್ರತಿಷ್ಠೆಯಾಗಿ ಕೆಲವರು ಉದ್ದೇಶಪೂರ್ವಕವಾಗಿ ಮಾಡಿದರು. ಅದಕ್ಕೆ ಉತ್ತರವನ್ನು ಏನು ಇವತ್ತು 8 ಸ್ಥಾನಗಳನ್ನು ಆಯ್ಕೆ ಮಾಡೋದ್ರ ಮುಖೇನ 9ಕ್ಕೆ 8 ಸ್ಥಾನಗಳನ್ನು ಒಂದು ಗುಂಪಿಗೆ ಆಯ್ಕೆ ಮಾಡೋದ್ರ ಮುಖೇನ ಅವರಿಗೆ ಒಂದು ಏನು ಯಶಸ್ಸಿಗೆ ಮತ್ತು ಇವರು ಶ್ರಮಕ್ಕೆ ಪ್ರತಿಫಲ ತಂದುಕೊಟ್ಟಿದೆ. ಅವರಿಗೆ ನಾನು ಮೊದಲನೇದಾಗಿ ನಮ್ಮೆಲ್ಲ ಸಂಘದ ಸದಸ್ಯರಿಗೆ
ಮತ್ತು ನಮ್ಮೆಲ್ಲ ಗ್ರಾಮದ ಮುಖಂಡರಿಗೆ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಏನಿವತ್ತು ಎಲ್ಲ ಸೋತಿರ್ಬೋದು, ಅವರೂ ಸಹ ಎಲ್ಲ ನಮ್ಮ ಸದಸ್ಯರುಗಳೇ, ಆದರೆ ಅವ್ರನ್ನೂ ಸಹ ನಮ್ಮ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ಗ್ರಾಮಸ್ಥರು ವಿಶ್ವಾಸ ತಗೊಂಡು ಅವರೂ ಸಹ ಅಲ್ಲೇ ಜೊತೆಗೂಡಿ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಸಂಘ ಉತ್ಪಾದಕರಿಗೆ ಯಶಸ್ಸನ್ನು ಉತ್ಪಾದಕರಿಗೆ ಒಳ್ಳೆ ಏನು ಇದನ್ನ ತಂದುಕೊಡ್ಬೇಕು ಅಂತ ಹೇಳ್ತಾ, ಏನೋ ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂತಂದರೆ, ಇವತ್ತು ಒಂದು ಅಭ್ಯರ್ಥಿ ಈ ಗುಂಪಿನಿಂದ ಸ್ಪರ್ಧೆ ಮಾಡಿದಂಥವರು ಏನು 1 ಮತಗಳಲ್ಲಿ ಪರಾಜಿತರಾಗಿದ್ದಾರೆ. ಅವರಿಗೆ ಏನು ಮುಂದಿನ ಆಡಳಿತ ಮಂಡಳಿಗೆ ನಾನು ಸರ್ಕಾರದ ಅವಕಾಶಗಳನ್ನ ಅವ್ರಿಗೆ ಒದಗಿಸ್ಕೊಟ್ಟು ಜೊತೆಯಲ್ಲೇ ಬೋರ್ಡ್ನಲ್ಲಿ ತಗೊಂಡು ಹೋಗೋಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ. ಅದಕ್ಕೆ ಅವರು ಎದೆಗುಂದೋದು ಬೇಡ ಅಂತೇಳಿ ಈ ಕೆಲಸ ಮಾಡಿದಂಥ ನಮಗೆಲ್ಲ ಗೌರವ ತಂದುಕೊಟ್ಟಂಥ ನಮ್ಮೆಲ್ಲ ಗ್ರಾಮದ ಸದಸ್ಯರುಗಳಿಗೆ ಮತ್ತು ಉತ್ಪಾದಕರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ಜವಾಬ್ದಾರಿ ಹೊತ್ತಂಥ ನಮ್ಮ ಮುಖಂಡರುಗಳು ಸ್ನೇಹಿತರಿಗೆ ನಾನು ಇವತ್ತು ಈ ಚುನಾವಣೆ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ಇದಕ್ಕೆ ಪೂರಕವಾಗಿ ನಮಗೆ ಏನು ಒಕ್ಕೂಟದ ನಿರ್ದೇಶಕರು ತುಂಬ ನಮ್ಮ ಆತ್ಮೀಯರು, ಅವರು ಏನು 3 ವರ್ಷದಿಂದಲೂ ಸಹ ನಾವು 3 ಟರ್ಮೂ ಸಹ ನಾವು ಅವರಿಗೆ ಸಹಕಾರವನ್ನು ಮಾಡ್ಕೊಂಬಂದಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಗೆ ಎಲ್ಲ ಥರದ ಸವಲತ್ತುಗಳನ್ನ ಶಕ್ತಿ ಮೀರಿ ಒದಗಿಸ್ಕೊಡ್ತಾ ಇದ್ದಾರೆ. ನಮ್ಮ ಮಾತುಗಳಿಗೆ ನಮ್ಮ ಗ್ರಾಮಕ್ಕೆ ಪ್ರತಿ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಸ್ಪಂದಿಸ್ತಾರೆ. ಅವ್ರಿಗೂ ಸಹ ನಾನು ಈ ಚುನಾವಣೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನು ಸಹಕಾರವನ್ನು ಮಾಡಿದ್ರು ನಮ್ಮ ಮುನ್ಮೂಲ ನಿರ್ದೇಶಕರಾದ ಡಾಲು ರವಿಯವರು ಮತ್ತು ಎಂ.ವಿ. ಹರೀಶ್ ಅಣ್ಣವರು ಎಲ್ರಿಗೂ ಸಹ ನಾನು ಈ ನಮ್ಮ ಸಂಘದ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿ, ಈ ಸಂಘಕ್ಕೆ ಎಲ್ಲ ಥರದ ಸಹಕಾರವನ್ನು ಒದಗಿಸ್ಕೊಡ್ತಾರೆ ಅಂತ ನಂಬಿಕೆ ವಿಶ್ವಾಸವನ್ನು ಹೇಳಿ, ಸಂಘ ಯಶಸ್ಸಿಗೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಂಘದ ಸದಸ್ಯರು, ಗ್ರಾಮಸ್ಥರು, ಸ್ನೇಹಿತರು ಸಹಕಾರವನ್ನು ಮಾಡಬೇಕು. ಇದಕ್ಕೆ ನಾನು ಯಾವುದೇ ಥರದ ತೊಂದರೆ ಆಗದಂಗೆ ನಾನೆಲ್ಲ ಸಹಕಾರವನ್ನು ನಿಮ್ಮ ಜೊತೆಗಿದ್ದು ಮಾಡ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಇವತ್ತು ಪೂರ್ಣ ಯಶಸ್ಸಿಗೆ ನೀವು ಇವತ್ತಿನ ಸಂಘದ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಲಿಕ್ಕೆ ಸಹಕಾರ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು